ನನ್ನ ನನ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಅಧ್ಯಾಯ 7 ನಿರ್ದೇಶಾಂಕ ರೇಖಾಗಣಿತ. ಸೊ ಇಲ್ಲಿ ನಾವು ಈ ಪಾಠದಲ್ಲಿ ಪಾರ್ಟ್ ಫಸ್ಟ್ ಮತ್ತು ಪಾರ್ಟ್ ಸೆಕೆಂಡಲ್ಲಿ ನಾವು ಸೂತ್ರಗಳು ಹಾಗೆ ಅಭ್ಯಾಸದ ಲೆಕ್ಕಗಳನ್ನು ಡಿಸ್ಕಸ್ ಮಾಡ್ತಾ ಹೋದ್ವಿ. ಈ ಅವಧಿಯಲ್ಲಿ ನಾವು ಈ ನಿರ್ದೇಶಾಂಕ ರೇಖಾಗಣಿತದ ಪಾರ್ಟ್ 3 ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿ ನಾವು ಅಭ್ಯಾಸ 7.1ನಲ್ಲಿ 6ನೇ ಲೆಕ್ಕ ತನಕ ನೋಡಿದ್ವಿ. 2 ಲೆಕ್ಕನ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಸೊ ಆ ಹೋಮ್ವರ್ಕನ್ನು ನೀವು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರ್ತೀರಾ ಅಂತೇಳಿ ಭಾವಿಸಿ, ಸೊ ಮುಂದಿನ ಲೆಕ್ಕಕ್ಕೆ ನಾನು ಇಲ್ಲಿ ಪಾರ್ಟ್ 3ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಈ ಪಾರ್ಟ್ 3 ತೆಗೆದುಕೊಂಡಾಗ 7ನೇ ಲೆಕ್ಕವನ್ನು ನಾವು ನೋಡ್ತಾ ಹೋದರೆ 2, -5 ಮತ್ತು -2, 9 ರಿಂದ ಸಮಾನ ದೂರದಲ್ಲಿರುವ x ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನಾವು ಮುಖ್ಯವಾಗಿ ಕಂಡುಹಿಡಿಯಬೇಕಾಗಿರೋದೇನು, x ಅಕ್ಷದ ಮೇಲೆ ಬರುವಂತಹ ಬಿಂದುವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ x ಅಕ್ಷದ ಮೇಲಿನ ಒಂದು ಬಿಂದುವು ಅಂತ ಹೇಳಿದಾಗ x ಅಕ್ಷ ಹಾಗೆ ಇರುತ್ತೆ, ಆಗ y ಅಕ್ಷ ಏನಾಗಿರುತ್ತೆ, 0 ಆಗಿರುತ್ತೆ. ಆಗ ನಮಗೆ ಬರುವಂತಹ ನಿರ್ದೇಶಾಂಕಗಳು ಯಾವ ರೂಪದಲ್ಲಿ ಇರ್ತವೆ, x, 0 ರೂಪದಲ್ಲಿ ನಮಗೆ ಕಂಡುಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ p of x, 0 ಇವು a 2, -5 ಕೊಟ್ಟಿದ್ರಲ್ಲ ಫಸ್ಟ್ ನಿರ್ದೇಶಾಂಕ, ಹಾಗೆಯೇ ಮತ್ತು b ಅಂದರೆ -2, 9 ಗಳಿಂದ ಸಮಾನ ದೂರದಲ್ಲಿರುವ ಒಂದು ಬಿಂದುವಾಗಿದೆ ಅಂತ ಹೇಳ್ಬಿಟ್ಟು ನಾವು ತೆಗೆದುಕೊಳ್ತೇವೆ. ಸೊ ಇಲ್ಲಿ ನಮಗೆ ಹೇಳಿರುವಂಥದ್ದು x ಅಕ್ಷದ ಮೇಲಿನ ಬಿಂದು. ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ ಅಂದರೆ p ಅನ್ನು ನಾವು ತೆಗೆದುಕೊಂಡಿರೋದ್ರಿಂದ ಅಲ್ಲಿ ಬರುವಂತಹ ಬಿಂದುಗಳು a ಮತ್ತು b ಬರೋದು. ಹಾಗಾಗಿ AP = BP ಅಂತ ಹೇಳ್ಬಿಟ್ಟು ನಾವು ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಸೊ ಈಗ ಇಲ್ಲಿ ನಾವು ದೂರದ ಸೂತ್ರವನ್ನು ಇಲ್ಲಿ ನಾವು ಅನ್ವಯ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ AP² = BP² ಅಂತ ಹೇಳಿ ರೂಟಲ್ಲಿರುವಂಥದ್ದು ಸೂತ್ರದಲ್ಲಿ ಅದು ಕ್ಯಾನ್ಸಲ್ ಆಗುತ್ತೆ. ಆಗ AP = PP ಅಂತೇಳಿ ಅಷ್ಟೇ ಬರುತ್ತೆ. ಹಾಗಾದರೆ ಇಲ್ಲಿ ನಾವು ಈ ಬೆಲೆಗಳನ್ನು ಆದೇಶಿಸಿದರೆ x - 2 2 +0 0 ಮೈನಸ್ ಇದು y2, ಸೊ -5 2 b ಮತ್ತು p ಅನ್ನು ತೆಗೆದುಕೊಳ್ಳಿ. b ಮತ್ತು p ಅಲ್ಲಿ x - -2 2 ಪ್ಲಸ್ y2 -5 ಅನ್ಸೋದ್ರಲ್ಲಿರೋದು 0 - 9 2 ಅಂತ ಹೇಳಿ ಬರೀತೀವಿ. ವಿದ್ಯಾರ್ಥಿಗಳು ಇದುವರೆಗೂ ನಾವು ಹಲವಾರು ಲೆಕ್ಕಗಳನ್ನು ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ನಾನು ಅಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಡೈರೆಕ್ಟಾಗಿ ಸೂತ್ರದಲ್ಲಿ ಆದೇಶಿಸುವುದು ನಾನು ಹೇಳಿದ್ದೇನೆ. ಹಾಗಾಗಿ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗಲೇ x - 2 2 ಹಾಗೆ ಇರಲಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, 5 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, x + 2 2 ಪ್ಲಸ್ ಬರೀ -9 ಉಳಿಯುತ್ತೆ, -9 2 ಅಂತ ಹೇಳಿ ತಗೊಳ್ತೀವಿ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಇದು a - p 2 ರೂಪದಲ್ಲಿದೆ. ಹಾಗಾದರೆ ನಮ್ಮ ಸೂತ್ರ ಏನಿರುತ್ತೆ, a² - 2ab + b². ಆ ಸೂತ್ರವನ್ನು ನಾವು ಆದೇಶಿಸುತ್ತೇವೆ. a ಅಂದರೆ x, b ಅಂದರೆ 2. ಸೊ x² + 2² -2 × x × 2. ನೆಕ್ಸ್ಟು 5 5 25 ಸೊ ಇದನ್ನು a + b² ರೂಪದಲ್ಲಿ ವಿಸ್ತರಿಸಬೇಕು. ಸೊ x² + 2² + 2 × x × 2 ಪ್ಲಸ್ 9 81 ಅಂತ ಹೇಳಿ ತಗೊಳ್ತಿದ್ದಾರೆ. ಸೊ ಅಲ್ಲಿಗೆ -4x ಅಂದರೆ 2 4 x ಗೆ x. ಸೊ x² + 2x², x² + 2x², ಬೋತ್ ಸೈಡು ಸಮಚಿಹ್ನೆ ಇದೆ, LHS ಮತ್ತು RHS ಸೈಡ್ ಈಕ್ವಲ್ ಇದಾವೆ. ಹಾಗಾಗಿ ಪಾಯಿಂಟ್ಸ್ಗಳು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಉಳಿಯೋದು ನಮಗೆ -4x + 25 ಇಲ್ಲಿ 2 4 4x + 81 ಅಂತ ಹೇಳಿ ಬರುತ್ತೆ. ಈ 25ನ ಆಚೆ ತೆಗೆದುಕೋಣ, ಆಗ ಪ್ಲಸ್ ಇರೋದೇನಾಗುತ್ತೆ, ಮೈನಸ್ ಆಗುತ್ತೆ. ಸೊ -4x ಅಂದರೆ -8x 81ರಲ್ಲಿ 25ನ್ನು ಕಳೆದ್ರೆ 56 ಅಂತ ಹೇಳಿ ಬರುತ್ತೆ. ಈಗ ನಾವು ಮುಖ್ಯವಾಗಿ ಕಂಡುಹಿಡಿಯಬೇಕಾಗಿರೋದು x ಬೆಲೆ ವಿದ್ಯಾರ್ಥಿಗಳು. ಹಾಗಾಗಿ x = 56, 8ನ್ನ ಅಂದರೆ -8 ಏನು ಮಾಡೋಣ, ಛೇದಕ್ಕೆ ಕಳಿಸೋಣ. ಸೊ -8ರಿಂದ 56ನ್ನ ಭಾಗಿಸ್ಬೇಕು, 8 7 56 ಮೈನಸ್ಗೆ ಮೈನಸ್. ಸೊ ಅಲ್ಲಿಗೆ x ಬೆಲೆ ಏನು ಬಂತು, -7 ಬಂತು. ಸೊ ಹಾಗಾಗಿ ನಾವು ಇದನ್ನು ಅಪೇಕ್ಷಿತ ಬಿಂದು -7, 0 ಅಂತ ಹೇಳಿ ಕರಿತೇವೆ. ಇಲ್ಲಿ ನಾವು ತಗೊಂಡಿದ್ದೀರ x, 0 ಅಂತ ಹೇಳ್ಬಿಟ್ಟು x ಬೆಲೆ -7 ಬಂದಿದೆ, ಅದನ್ನೇ ನಾವು ಆದೇಶಿಸಲ್ಪಟ್ಟಿದ್ದೇವೆ. ಹಾಗಾದರೆ x ಅಕ್ಷದ ಮೇಲಿನ ಬಿಂದು ಏನಾಗಿರುತ್ತೆ, -7 ಅಂತ ಹೇಳ್ಬಿಟ್ಟು ನಾವು ಒಂದು ಕನ್ಕ್ಲೂಷನ್ಗೆ ಬರ್ತಿದ್ದೇವೆ. ಸೊ ಈ ಲೆಕ್ಕ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ.
ಹಾಗಾದರೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. 8ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ ಪಿ ಆಫ್ 2, -3 ಮತ್ತು ಕ್ಯೂ ಆಫ್ 10, y ಬಿಂದುಗಳ ನಡುವಿನ ದೂರ 10 ಮಾನವಾದರೆ y ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ನಾವು ತೆಗೆದುಕೊಂಡಾಗ ನಾವು ಕಂಪಲ್ಸರಿಯಾಗಿ ಏನು ಮಾಡಲೇಬೇಕು, ದೂರದ ಸೂತ್ರವನ್ನು ಉಪಯೋಗಿಸಲೇಬೇಕು. ಯಾಕೆಂದರೆ ಅಲ್ಲಿ 2 ನಿರ್ದೇಶಾಂಕ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾನೆ ಮತ್ತು ನಡುವಿನ ದೂರ ಎಷ್ಟಿದೆ ಅಂತ ಇದೆ. ಇಲ್ಲಿರುವಂತಹ ಚರಾಕ್ಷರ ಯಾವುದು y, ಈ ಬೆಲೆನ ನಾವು ಕಂಡುಹಿಡಬೇಕಾಗಿದೆ. ಹಾಗಾಗಿ ನಮ್ಮ ದೂರದ ಸೂತ್ರ d = √x2 - x1 whole square plus y2 - y1 whole square. ಅಲ್ಲಿಗೆ ವಿದ್ಯಾರ್ಥಿಗಳೇ ಈ ಪಾಯಿಂಟ್ಸ್ನ ಬೇಕಾದ್ರೆ ಒಂದ್ಸಲ ಬರ್ಕೊಳ್ಳೋಣ. d = 10 ಮಾನ ಅಂತ ಹೇಳಿದ್ದಾನೆ. ಇದರಲ್ಲಿ ನಾವು ಆದೇಶಿಸಬೇಕಾದ್ರೆ ಪಿ ಆಫ್ 2, -3 ಇದೆಯಲ್ಲ, ಸೊ ಇದು ಅರ್ಥ ಏನು, x1 y1 ಅಂತ ಅರ್ಥ. ಓಕೆ, ನೆಕ್ಸ್ಟು ಕ್ಯೂ ಆಫ್ 10, y ಅಂತ ಇದೆ. ಸೊ ಇದು x2, y2 ಅಂತೇಳಿ ಅರ್ಥ. ಸೊ ಈ ಬೆಲೆಗಳನ್ನು ಏನು ಮಾಡಬೇಕು, ನಾವು ಸೂತ್ರದಲ್ಲಿ ಆದೇಶಿಸ್ತಾ ಹೋಗಬೇಕು. ಅಲ್ಲಿಗೆ ಡಿ ಅಂದರೆ 10 = √x2 ಅಂದರೆ 10 - 2 whole square plus y2 - y1 ಅಂದರೆ y ಸೂತ್ರದಲ್ಲಿರೋ ಮೈನಸ್ಸು, y1 ಅಂದರೆ -3, ಸೊ -3 whole square. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳ? ಅದನ್ನು ಏನು ಮಾಡಿದ್ರೆ ಜಸ್ಟು x1 y1 x2 y2 ಮತ್ತು ಡಿ ಬೆಲೆಯನ್ನು ಸೂತ್ರದಲ್ಲಿ ಆದೇಶಿಸಿದ್ದಾರೆ. ಇಲ್ಲಿ ಒಂದು ಅನ್ನೋನ್ ಪದ ಇದೆ y, ಅದನ್ನು ಕಂಡುಹಿಡಬೇಕು. 10 = 10ರಲ್ಲಿ 2 ಹೋದರೆ ಎಷ್ಟು, 8 ಸ್ಕ್ವೇರ್ ಪ್ಲಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, y + 3 whole square. ಓಕೆ, ಅಲ್ಲಿಗೆ 10 = √8 ಪ್ಲಸ್ y + 3 whole square. ಅದು ಹಾಗೆ ಇರಲಿ ವಿದ್ಯಾರ್ಥಿಗಳು, y + 3 whole square. ಈಗ ನಾವು y ಬೆಲೆ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, ರೂಟನ್ನು ಕ್ಯಾನ್ಸಲ್ ಮಾಡಬೇಕು ಅಲ್ವಾ? ಅದಕ್ಕೆ ಏನು ಮಾಡ್ತೀವಿ, ನಾವು ಎರಡೂ ಕಡೆನೂ ವರ್ಗಗೊಳಿಸ್ತೇವೆ. ಎರಡೂ ಕಡೆ ವರ್ಗಗೊಳಿಸಿದಾಗ ಈಗೇನಾಗುತ್ತೆ ಅಂದರೆ ವಿದ್ಯಾರ್ಥಿಗಳೇ ಸ್ಕ್ವೇರ್ ಆಗುತ್ತೆ, 10 ಸ್ಕ್ವೇರ್. ಸೊ ಇದು 10 whole square √64 ಪ್ಲಸ್ y + 3 whole square ಬರುತ್ತೆ. ಎರಡು ಕಡೆ ವರ್ಗಗೊಳಿಸ್ಬೋದ, ಆಗ ಇಲ್ಲಿ ರೂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅಲ್ವಾ? ಈಸಿ ಆಗುತ್ತೆ ನಮಗೆ ಕ್ಯಾಲ್ಕುಲೇಷನ್. 10 100, ಆಗ ರೂಟ್ ಹೋದ್ಮೇಲೆ ಉಳಿದಿರೋದು 64 ಪ್ಲಸ್ y + 3 whole square. ರೈಟ್? ಸೊ ಈ 64ನ ಈ ಕಡೆ ತಗೊಳ್ಳಿ, ಅದಕ್ಕೇನಾಯಿತು, 100 - 64 = y + 3 whole square ಅಂತ ಆಯಿತು ಅಲ್ವಾ? ಸೊ ಆ 100ರಲ್ಲಿ 64ನ್ನು ಕಳೆದ್ರೆ 36. ಸೊ ಇದನ್ನ ಆಲ್ಟರ್ ಬರೆದ್ರೆ y + 3 whole square = 36 ಅಂತ ಹೇಳಿ ಬಂತು. ವಿದ್ಯಾರ್ಥಿಗಳಲ್ಲಿ ಇದು a + b whole square ಸೂತ್ರ ಇದೆಯಲ್ಲ, ಆ ಸೂತ್ರವನ್ನು ಹಾಕಿಬಿಟ್ಟು y ಬೆಲೆ ಕಂಡುಹಿಡಿಯಬಹುದು. ಆದರೆ ಸ್ಟೆಪ್ಸ್ ಏನಾಗುತ್ತೆ, ಲೆಂತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ನಾವು ಈಸಿ ಮೆಥಡ್ ಏನಾಗಿದೆ, ಇದಕ್ಕೆ ರೂಟನ್ನು ಹಾಕ್ಬಿಡೋಣ. y + 3 = √36. ಸೊ y + 3 32 ವರ್ಗಮೂಲ 6. ಇಲ್ಲಿ ರೂಟ್ ಆಗಿರೋದ್ರಿಂದ ±6 ಅಂತ ಹೇಳಿ ಬರೀತಾರೆ. ಈಗ ನಾವು ಕಂಡುಹಿಡಿಯಬೇಕಾಗಿರೋದೇನು, y ಬೆಲೆ. y ಬೆಲೆನ ಎರಡು ರೀತಿ ಕಂಡುಹಿಡಿಯಬೇಕು, ಒಂದು ಪ್ಲಸ್ಸು ಇನ್ನೊಂದು ಮೈನಸ್ ಇರೋದ್ರಿಂದ. ಹಾಗಾಗಿ y = ಇದು +3 ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ, 6 - 3 ಒಂದು ಪಾಸಿಬಲ್. ಓಕೆ, ಅಥವಾ ಇನ್ನೊಂದೇನು ವಿದ್ಯಾರ್ಥಿಗಳೇ, y = -6 ಮತ್ತು ಈ +3 ಕಡೆ ತಗೊಳ್ತೀವಲ್ಲ -3. ಅರ್ಥ ಆಯ್ತಲ್ಲ ನಾನು ಬರೀತಾ ಇರೋದು? ನೆಕ್ಸ್ಟ್ y = 6ರಲ್ಲಿ 3 ಹೋದರೆ 3, ಅಥವಾ y = 6 - 3 ಅಂತಂದರೆ -9 ಅಂತ ಬಂತು. ಹಾಗಾದರೆ ಇಲ್ಲಿ ನಮಗೆ y ಬೆಲೆ
ಏನಾಗಿದೆ, ಒಂದು 3 ಇದೆ, ಇನ್ನೊಂದು -9 ಇದೆ. ಆಲ್ಮೋಸ್ಟ್ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಪಾಸಿಟಿವ್ ಸೈನ್ ಬಂದಿರೋದನ್ನೇ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ y ಬೆಲೆ ಏನಾಗುತ್ತೆ 3 ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕಲ್ತ್ಕೊಳ್ತೇವೆ. ಸೊ ಹಾಗಾದರೆ ಈ ಲೆಕ್ಕವ ಹೇಗೆ ಬಿಡಿಸೋದು, y ಬೆಲೆ ಹೇಗೆ ಕಂಡುಹಿಡಿಯೋದು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇದನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ ಒಂದ್ಸಲ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕದಲ್ಲಿ ಏನೋ ಡೌಟ್ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾದರೆ ಮುಂದಿನ ಲೆಕ್ಕವನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, 8ನೇ ಲೆಕ್ಕವನ್ನು ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟು 9ನೇ ಲೆಕ್ಕವನ್ನು ತೆಗೆದುಕೊಂಡಾಗ Q ಆಫ್ 0,1 ಬಿಂದುವು P ಆಫ್ 5,-3 ಮತ್ತು R ಆಫ್ x,6 ರಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. QR ಮತ್ತು PR ದೂರಗಳನ್ನು ಕೂಡ ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ Q ಆಫ್ 0,1 ಬಿಂದುವು P ಆಫ್ 5,-3 ಮತ್ತು R ಆಫ್ x,6 ಬಿಂದುಗಳಿಂದ ಸಮಾನ ದೂರದಲ್ಲಿದೆ. ಅಂದರೆ ಇದು ಕೊಟ್ಟಿರುವಂತಹ ದತ್ತಾಂಶ. ಹಾಗಾಗಿ ಸಮನಾಗಿರೋದ್ರಿಂದ PQ = QR ಅಂತ ಹೇಳಿ ತೆಗೆದುಕೊಳ್ತೀವಿ. ಆದ್ದರಿಂದ ಇವುಗಳ ವರ್ಗವನ್ನು ತೆಗೆದುಕೊಂಡ್ರೆ PQ² = PR² ಅಂತ ಹೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ PQ ಮತ್ತು QR ಇವುಗಳ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಬೇಕು? ಮತ್ತು ಅಗೇನ್ ಏನು ಮಾಡಬೇಕು, ನಾವು ದೂರದ ಸೂತ್ರವನ್ನು ತೆಗೆದುಕೊಂಡು ಇಲ್ಲಿ ಕಂಡುಹಿಡಿತಾ ಹೋಗಬೇಕು. ನಮಗೆ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ Q, P ಮತ್ತು R. ಅವುಗಳ ಸಹಾಯದಿಂದ ಕಂಡುಹಿಡಿತಾ ಹೋಗ್ತವೆ. ಮೊದಲಾಗಿ PQ ತೊಗೊಂಡ್ರೆ √5 - 0 ಹೋಲ್ ಸ್ಕ್ವೇರ್ +-3 - 1 ಹೋಲ್ ಸ್ಕ್ವೇರ್ = ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ √5² +-4 ಹೋಲ್ ಸ್ಕ್ವೇರ್ = 5 5 25 +4 4 16. ಸೊ ಅಲ್ಲಿ √41 ಅಂತ ಬರುತ್ತೆ. ಹಾಗೆಯೇ QR ಅನ್ನು ನಾವು ಫೈಂಡ್ ಔಟ್ ಮಾಡಿದಾಗ √x - 0 ಹೋಲ್ ಸ್ಕ್ವೇರ್ +6 - 1 ಹೋಲ್ ಸ್ಕ್ವೇರ್. ಸೊ ಎಕ್ಸ್ 0 ಅಲ್ಲಿ ಕಳೆದ್ರೆ ಎಕ್ಸ್ ಬರುತ್ತೆ. ಸೊ x² +6 ಅಲ್ಲಿ 1 ಹೋದರೆ 5. ಸೊ 5² = x × x x² +5 5 25 5 25. ಹಾಗಾಗಿ ಈಗ ಬಂದಿರುವಂತಹ ಬೆಲೆಗಳನ್ನು ನಾವು PQ² = PR². ಸೊ ಇದಕ್ಕೆ ಆದೇಶಿಸಿದಾಗ √x² +25 ಹೋಲ್ ಸ್ಕ್ವೇರ್ √41 ಹೋಲ್ ಸ್ಕ್ವೇರ್. ಇದುವರೆಗೂ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ PQ ಮತ್ತು QR ಆ ಬೆಲೆಗಳನ್ನು ಇಲ್ಲಿ ಆದೇಶಿಸಿರೋದು ಮತ್ತು ಅವುಗಳಿಗೆ ವರ್ಗವನ್ನು ತಗೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಹಾಗಾಗಿ √² ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು x² +25 = 41. ಸೊ ಈ 25ನ ಈಚೆ ತಗೊಳ್ಳಿ, ಆಗ ಪ್ಲಸ್ ಇರೋದೇನಾಗುತ್ತೆ ಮೈನಸ್ ಆಗುತ್ತೆ. ಸೊ ಅಲ್ಲಿಗೆ x² = 16 ಅಂತ ಆಯಿತು. ಈಗ ಇಲ್ಲಿ ನಮಗೆ ಬೇಕಾಗಿರೋದು ಎಕ್ಸ್ನ ಬೆಲೆ. ಸೊ ಹಾಗಾಗಿ x ± √16 ಅಂತ ಕರಿತೇವೆ. ಸೊ √16 ಅಂದರೆ 16 ಅಲ್ವಾ, ಇದರ ವರ್ಗಮೂಲ ಏನು 4. ಹಾಗಾಗಿ x ± 4 ಅಂತ ಕರಿತೀವಿ ವಿದ್ಯಾರ್ಥಿಗಳ. ಇದು ಎಕ್ಸ್ನ ಬೆಲೆ ಆಗಿದೆ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಹಾಗಾಗಿ R ಬಿಂದುವಿನ ನಿರ್ದೇಶಾಂಕಗಳು 4,6 ಅಥವಾ -4,6. R ಬಿಂದುವಿನ ನಿರ್ದೇಶಾಂಕಗಳು 4,6 ಆದಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ. QR = √4 - 0 ಹೋಲ್ ಸ್ಕ್ವೇರ್ +6 - 1 ಹೋಲ್ ಸ್ಕ್ವೇರ್ = √4² +5² = 4 4 16 +5 5 25. ಸೊ √41 ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ PR ಕ್ಯಾಲ್ಕುಲೇಟ್ ಮಾಡಿದಾಗ √82 ಅಂಥೇಳಿ ಬರುತ್ತೆ. ಹಾಗಾದರೆ ಇದು R ಬಿಂದುವಿನ ನಿರ್ದೇಶಾಂಕಗಳು ಪಾಸಿಟಿವ್ ಇದ್ದಾಗ. ಹಾಗಾದರೆ R ಬಿಂದು ನಿರ್ದೇಶಕಗಳು -4,6 ಆದಾಗ ಏನಾಗುತ್ತೆ? ಆಗ QR ಬೆಲೆ √41 ಬರುತ್ತೆ, PR ಬೆಲೆ 9√2 ಬರುತ್ತೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಈ R ಬಿಂದುವಿನ ನಿರ್ದೇಶಾಂಕಗಳನ್ನು ಹೇಳ್ತಾ ಹೋಗ್ತೇವೆ. ಸೊ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ. ನಂತರ ಮುಂದಿನ ಲೆಕ್ಕ 10ನೇ ಲೆಕ್ಕವನ್ನು ತಗೊಂಡ್ರೆ x, y ಬಿಂದುವು 3,6 ಮತ್ತು -3,4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು yಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಇದನ್ನು ತೆಗೆದುಕೊಂಡಾಗ ಇದನ್ನ ಒಂದ್ಸಲ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಹಾಗಾಗಿ P ಆಫ್ x, y ಬಿಂದುವು A ಆಫ್ 3,6 ಮತ್ತು B ಆಫ್ -3,4 ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಅಂಥೇಳಿ ಹೇಳ್ತೀವಿ. ಹಾಗಾಗಿ PA = PB. ಆದ್ದರಿಂದ
PA² = PB². ಈಗ ಇಲ್ಲಿ ನಾವೇನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳ ದೂರದ ಸೂತ್ರವನ್ನು ಉಪಯೋಗಿಸಿಬಿಟ್ಟು PA ಮತ್ತು PB ಬೆಲೆಗಳನ್ನು ಕಂಡುಹಿಡಿಯಬೇಕು. ಸೊ PA ಏನಾಗುತ್ತೆ, √(x - 3) + y - 6 ಹಾಗಾದರೆ PB ತೊಗೊಂಡ್ರೆ √(x - -3) + y - 4 ಅಂಥೇಳಿ ಕರೆಯಲ್ಪಡ್ತವೆ. ಹಾಗಾದರೆ ಇದರ ಮುಂದಿನ ಕ್ಯಾಲ್ಕುಲೇಷನ್ ಪಾರ್ಟನ್ನು ತೆಗೆದುಕೊಂಡ್ರೆ AP² = BP². ಆ ಬೆಲೆನ ಇಲ್ಲಿ ನಾವು ಸ್ಕ್ವೇರ್ ಆಗಿ ತಗೊಂಡಿದ್ದ ವಿದ್ಯಾರ್ಥಿಗಳ, ಆಗ ರೂಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ನಮಗೆ x - 3 + y - 6 = x + 3 + y - 4 ಅಂತ ಆಗುತ್ತೆ. ವಿದ್ಯಾರ್ಥಿಗಳು ಈ ರೀತಿ ಇದ್ದಾಗ ಹೇಗೆ ನಾವು ಈ ಸಮೀಕರಣವನ್ನು ಬಿಡಿಸ್ತೀವಿ ಅನ್ನೋದನ್ನು ನಿಮಗೆ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಹಿಂದಿನ ಲೆಕ್ಕಗಳಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದೇನೆ. ಹಾಗಾಗಿ ಸೂತ್ರವನ್ನು ಉಪಯೋಗಿಸ್ಬಿಟ್ಟು ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಟೋಟಲಾಗಿ ಬರುವಂತಹ ಈಕ್ವೇಷನ್ -12x - 4y = -20. ಸೊ ಇಲ್ಲಿ 4ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ. ಹಾಗಾಗಿ 3x + y - 5 = 0. ಸೊ ಇದು ಅಪೇಕ್ಷಿತ ಸಂಬಂಧವನ್ನು ಹೊಂದಿದೆ ಅಂತ ಹೇಳಿ ಕರೀತೇವೆ. ಹಾಗಾಗಿ 3x + y - 5 = 0 ಸಮೀಕರಣದ ನಕ್ಷೆಯು ಒಂದು ಸರಳ ರೇಖೆ ಅಂತ ಹೇಳಲ್ಪಡ್ತೀವಿ. ಎ ಮತ್ತು ಬಿಗಳಿಂದ ಸಮಾನ ದೂರದಲ್ಲಿರುವ ಬಿಂದುವು ABಯ ಲಂಬಾರ್ಧಕದ ಮೇಲಿರುತ್ತದೆ ಅಂಥೇಳಿ ಹೇಳಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳ ಈ ಅಭ್ಯಾಸದ ಎಲ್ಲ ಲೆಕ್ಕಗಳು ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ಬಿಟ್ಟು, ಸೊ ಇದರಲ್ಲಿ ಇಂಪಾರ್ಟೆಂಟಾಗಿ 2 ಸೂತ್ರಗಳು ತುಂಬ ಇಂಪಾರ್ಟೆಂಟು. ಒಂದು ದೂರದ ಸೂತ್ರ, ಇನ್ನೊಂದು ಮೂಲಬಿಂದು ಮತ್ತು ನಿರ್ದೇಶಾಂಕಗಳನ್ನು ಕೊಟ್ಟಾಗ ಹೇಗೆ ಕಂಡುಹಿಡಿಯುವಂಥದ್ದು. ಸೊ ಈ ಎಲ್ಲ ಸೂತ್ರಗಳನ್ನು ಬಳಸಿ ನಾವು ಅಭ್ಯಾಸ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಹಾಗಾದರೆ ಮುಂದಿನ ಕಾನ್ಸೆಪ್ಟನ್ನು ತೆಗೆದುಕೊಂಡ್ರೆ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಾಗ ಪ್ರಮಾಣ ಸೂತ್ರ. ಇಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ತೆಗೆದುಕೊಂಡಾಗ A(x1, y1) ಮತ್ತು B(x2, y2) ಬಿಂದುಗಳನ್ನು ಸೇರಿಸುವ ರೇಖೆಯನ್ನು P ಬಿಂದುವು m:n ಅನುಪಾತದಲ್ಲಿ ವಿಭಾಗಿಸಿದರೆ P ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರುತ್ತೆ. ಆಗ ತೆಗೆದುಕೊಂಡ್ರೆ P(x, y) = m1x2 + m2x1 / m1 + m2. ಹಾಗೆಯೇ m1y2 + m2y1 / m1 + m2. ಸೊ ಇದು ನಮಗೆ ಭಾಗ ಪ್ರಮಾಣ ಸೂತ್ರವನ್ನು ಕಂಡುಹಿಡಿಯುವಂತಹ ಸೂತ್ರ ಆಗಿದೆ. ವಿದ್ಯಾರ್ಥಿಗಳ ಇಲ್ಲಿ ನಿಮಗೆ ಸೈಡಲ್ಲಿ ಗ್ರಾಫಿಕಲಿ ಕೂಡ ನಿಮಗೆ ಡಯಾಗ್ರಾಮನ್ನು ಕೊಡಲ್ಪಟ್ಟಿದೆ. ಈಗ ಇಲ್ಲಿ ಫಸ್ಟ್ ಟರ್ಮ್ನ ತೆಗೆದುಕೊಂಡಾಗ ಬ್ರೇಕೆಟಲ್ಲಿ ಅದು x ಆಗಿರುತ್ತೆ, ನೆಕ್ಸ್ಟ್ ಒಂದು ತೆಗೆದುಕೊಂಡ್ರೆ y ಆಗಿರುತ್ತೆ. ಹಾಗಾಗಿ P ಬಿಂದುವು ABಯ ಮಧ್ಯಬಿಂದುವಾಗಿದ್ದಾಗ m:n ಆದಾಗ 1:1 ಆಗಿರುತ್ತದೆ. ಹಾಗಾದರೆ Pನ ನಿರ್ದೇಶಾಂಕಗಳನ್ನು ತೆಗೆದುಕೊಂಡ್ರೆ ಏನು ಹೇಳ್ತೀವಿ, P(x, y) = x2 + x1 / 2 ಹಾಗೆಯೇ y2 + y1 / 2 ಅಂಥೇಳಿ ಹೇಳಲ್ಪಡ್ತವೆ. ಸೊ ಇದು ಕೂಡ ನಮಗೆ Pನ ನಿರ್ದೇಶಾಂಕಗಳು ಯಾವಾಗ m:n ಬೆಲೆ 1:1 ಆದಾಗ ವಿದ್ಯಾರ್ಥಿಗಳೇ. ಹಾಗಾಗಿ ಈ 2 ಫಾರ್ಮುಲಾಗಳು ತುಂಬ ಇಂಪಾರ್ಟೆಂಟಾಗಿ ನಮಗೆ ಬೇಕಾಗುತ್ತೆ. ಹಾಗಾದರೆ ಈ ಸೂತ್ರಗಳನ್ನು ಅನ್ವಯ ಮಾಡಿಕೊಂಡು ಲೆಕ್ಕಗಳನ್ನು ಬಿಡಿಸ್ತಾ ಹೋದಾಗ ಉದಾಹರಣೆ ಲೆಕ್ಕವನ್ನು ನೋಡೋಣ. 6ನೇ ಲೆಕ್ಕ ತಗೊಂಡ್ರೆ 4, -3 ಮತ್ತು 8, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. ಈ ಕೊಟ್ಟಿರುವಂತಹ ಬಿಂದುಗಳ ಜೋಡಿಯನ್ನು ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳೇ x1, y1 = 4, -3 ಅಂತ ತೊಗೊಳ್ತೀವಿ. ಹಾಗೆಯೇ x2, y2 ಅನ್ನು ತೆಗೆದುಕೊಂಡ್ರೆ 8, 5 ಅಂತ ತೊಗೊಳ್ತೀವಿ. ಇಲ್ಲಿ ಅನುಪಾತವನ್ನು ಕೂಡ ಕೊಟ್ಟಿದ್ದಾನೆ, m1:m2, ಸೊ = 3:1 ಅಂತ ಆಗುತ್ತೆ. ಹಾಗಾದರೆ ಈ ಎಲ್ಲ ಬೆಲೆಗಳನ್ನು ನಮ್ಮ ಭಾಗ ಪ್ರಮಾಣ ಸೂತ್ರ ಇದೆಯಲ್ಲ ಅದರಲ್ಲಿ ಅನ್ವಯ ಮಾಡ್ತಾ ಹೋಗೋಣ. ಅದರಲ್ಲಿ ಅನ್ವಯ ಮಾಡಿದರೆ x = m1x2 + m2x1 / m1 + x2 ಅಂತ ಆಗುತ್ತೆ. ಸೊ ಇಲ್ಲಿಗೆ m1 ಅಂದರೆ 3, x2 ಅಂದರೆ 8 ಪ್ಲಸ್ m2 ಅಂದರೆ 1, x1 ಅಂದರೆ 4 / 3 + 1. 8 3 24, 4 1 4 ಕೂಡಿದರೆ 28/4. 4ರಿಂದ ಭಾಗಿಸಿದರೆ 4 7 28. ವಿದ್ಯಾರ್ಥಿಗಳೇ ಅಲ್ಲಿಗೆ ಎಕ್ಸ್ನ ಬೆಲೆ 7 ಬರುತ್ತೆ.
ಹಾಗೆಯೇ ವೈಯನ್ನು ತೆಗೆದುಕೊಂಡಾಗ m1y2 ಪ್ಲಸ್ m2y1 ಹೋಲ್ ಡಿವೈಡ್ ಬೈ m1 ಪ್ಲಸ್ m2 ಅಂತ ಹೇಳ್ತೇವೆ. ಸೊ ಈಸ್ ಈಕ್ವಲ್ ಟು 3 ಇಂಟು 5 ಪ್ಲಸ್ 1 ಇಂಟು -3 ಹೋಲ್ ಡಿವೈಡ್ ಬೈ 3 ಪ್ಲಸ್ 1. ಸೊ 5 3 15 ಪ್ಲಸ್ ಇಂಟು ಮೈನಸ್ 3 ಅಂದರೆ 3 ಹೋಲ್ ಡಿವೈಡ್ ಬೈ 4. 15ರಲ್ಲಿ 3 ಹೋದರೆ 12. ಸೊ ಅಲ್ಲಿಗೆ ನಾವು ಇದನ್ನು ಭಾಗಿಸಿದಾಗ 4 3 12 ಅಂತ ಹೇಳಿ ತೊಗೊಳ್ತೀವಿ. ಆದ್ದರಿಂದ ಅಪೇಕ್ಷಿತ ಬಿಂದು ನಮಗೆ ಏನು ಬರುತ್ತೆ ಅಂದರೆ ನಿರ್ದೇಶಾಂಕ ಏನು ಬರುತ್ತಪ್ಪ ಅಂದರೆ 7,3 ಅಂತ ಹೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಉದಾಹರಣೆ ಲೆಕ್ಕ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ಲೆಕ್ಕವನ್ನು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ಸು ಇದೆ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದಿನ ಲೆಕ್ಕವನ್ನು ತೆಗೆದುಕೊಂಡ್ರೆ ಇಲ್ಲಿ 3 ಬಿಂದುಗಳನ್ನು ಕೊಟ್ಟಿದ್ದಾನೆ. m1 ಮತ್ತು m2 ಕೊಟ್ಟಿಲ್ಲ, x, y ಅನ್ನು ಕೊಟ್ಟಿದ್ದಾನೆ. ಸೊ ವಿದ್ಯಾರ್ಥಿಗಳು ಇದು ಕೂಡ ಈಸಿ ಇದೆ. ನಿಮಗೆ ಇಲ್ಲಿ ಆಲ್ರೆಡಿ ನಾನು ಆನ್ಸರ್ನ ಕೊಟ್ಟಿರೋದ್ರಿಂದ ನೀವು ಇದನ್ನು ಹಾಗೆ ವರ್ಕೌಟ್ ಮಾಡಿಬಿಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ ಲೆಕ್ಕವನ್ನು ಉದಾಹರಣೆ 8. ಇದು ಕೂಡ ಅಷ್ಟೇ, ಎ ಮತ್ತು ಬಿ ಬೆಲೆಗಳಿದೆ. ಹೀಗೆ ಸೇರಿಸುವಂಥ ರೇಖಾಖಂಡ ತ್ರೈಭಾಜಕ ಬಿಂದುಗಳು ಆದರೆ ನಿರ್ದೇಶಾಂಕಗಳು ಏನು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಈ ಲೆಕ್ಕನೂ ಕೂಡ ವರ್ಕೌಟ್ ಮಾಡಿ, ಆನ್ಸರ್ಸ್ ರೆಡಿ ಇದೆ. ಏಕೆಂದರೆ ಇದೇ ಥರ ಲೆಕ್ಕ ಅಭ್ಯಾಸದಲ್ಲಿ ಬರುತ್ತೆ. ಸೊ ಅಲ್ಲಿ ನಾವು ಸ್ಟೆಪ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಇಲ್ಲಿ ನಾನು ಇದನ್ನು ನೆಗ್ಲೆಕ್ಟ್ ಮಾಡ್ತಾನೆ, ಆಲ್ರೆಡಿ ಆನ್ಸರ್ ಇರೋದ್ರಿಂದ ನೀವು ಹಾಗೆ ವರ್ಕೌಟ್ ಮಾಡಿ, ತುಂಬ ಈಸಿ ಇದೆ. ನೆಕ್ಸ್ಟು ವಿದ್ಯಾರ್ಥಿಗಳೇ 9ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಸೊ ಈ 9ನೇ ಲೆಕ್ಕದಲ್ಲಿ 5, -6 ಮತ್ತು -1, -4 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು y ಅಕ್ಷವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತಿದೆ. ಛೇದಕ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಿದೆ. ಹಾಗಾದರೆ y ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕಗಳು 0, y ಆಗಿರುತ್ತದೆ. ಹಾಗಾದರೆ ಅನುಪಾತ ಏನಾಗಿರುತ್ತೆ, k:1 ಅಂತ ಹೇಳಿ ನಾವು ತೊಗೊಂಡಿದ್ದೀವಿ. ಜಸ್ಟ್ ಅಸ್ಯೂಮ್ ಮಾಡಿದ್ವಿ k ಅಂತ ಹೇಳಿಬಿಟ್ಟಷ್ಟೇ. ಹಾಗಾಗಿ a ಆಫ್ x1 y1 ಈಸ್ ಈಕ್ವಲ್ ಟು 5, -6 ಆಗುತ್ತೆ. b ಆಫ್ x2 y2 ಈಸ್ ಈಕ್ವಲ್ ಟು ಏನಾಗುತ್ತೆ, -1, -4 ಆಗುತ್ತೆ. ಹಾಗಾದರೆ m1 ಈಸ್ ಈಕ್ವಲ್ ಟು k, m2 ಈಸ್ ಈಕ್ವಲ್ ಟು 1. ಸೊ ಈ ಎಲ್ಲ ಅಂಶಗಳನ್ನು ನಾವು ಸೂತ್ರದಲ್ಲಿ ಆದೇಶಿಸೋಣ ವಿದ್ಯಾರ್ಥಿಗಳೇ. ಆದೇಶಿಸಿದಾಗ ಏನಾಗುತ್ತೆ, 0, y, x ಬೆಲೆ 0. ಸೊ ಹಾಗಾಗಿ ನೆಕ್ಸ್ಟು ಬ್ರ್ಯಾಕೆಟಲ್ಲಿ k ಆಫ್ -1 ಪ್ಲಸ್ 1 ಆಫ್ 5, 1 ಇಂಟು 5 ಹೋಲ್ ಡಿವೈಡ್ ಬೈ k ಪ್ಲಸ್ 1. ಹಾಗೆಯೇ k ಆಫ್ -4 ಪ್ಲಸ್ 1 ಇಂಟು -6 ಹೋಲ್ ಡಿವೈಡ್ ಬೈ k ಪ್ಲಸ್ 1. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ -k ಪ್ಲಸ್ 5 ಹೋಲ್ ಡಿವೈಡ್ ಬೈ k ಪ್ಲಸ್ 1 ಅಂತ ಬರುತ್ತೆ. ಸೊ ಅಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ತೆಗೆದುಕೋಣ. 0 ಆಯಿತು, -k ಪ್ಲಸ್ 5 ಈಸ್ ಈಕ್ವಲ್ ಟು 0 ಆಗುತ್ತೆ. ಹಾಗಾದರೆ k ಬೆಲೆ ಏನು ಬರುತ್ತೆ, 5. ಹಾಗಾದರೆ ಅನುಪಾತ ಏನು, 5:1 ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ k ಬೆಲೆ 1 ಕಂಡಿಟ್ಕೊಂಡ್ರೆ ಸಾಕು ನಾವು. ಹಾಗಾಗಿ ಈ k ಬೆಲೆಯನ್ನು ವೈಯಲ್ಲಿ ಆದೇಶಿಸಿದಾಗ y ಬೆಲೆ ಏನು ಅಂತ ಗೊತ್ತಾಗುತ್ತೆ. 5 ಇಂಟು -4 ಪ್ಲಸ್ 1 ಇಂಟು -6 ಹೋಲ್ ಡಿವೈಡ್ ಬೈ 5 ಪ್ಲಸ್ 1. 4 5 20, ಮೈನಸ್ಗೆ ಮೈನಸ್, ಪ್ಲಸ್ ಇಂಟು ಮೈನಸ್ 6 ಅಂದರೆ 6. ಸೊ ಅಲ್ಲಿಗೆ ನಮಗೆ ಛೇದಲ್ಲಿ ತೊಗೊಂಡಾಗ 5 ಪ್ಲಸ್ 1 6 ಆಯಿತು. ಕೂಡಿದರೆ ಅಂಶದಲ್ಲಿ -26 ಡಿವೈಡ್ ಬೈ 6 ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ಏನಾಗುತ್ತೆ, 3ರಿಂದ ಭಾಗ ಆಗುತ್ತೆ ಅಲ್ವಾ. ಹಾಂ, 3ರಿಂದ ಪೂರ್ಣವಾಗಿ ಭಾಗ ಆಗಲ್ಲ. ಹಾಗಾಗಿ 2ರಿಂದ ಭಾಗಿಸೋಣ. 2 3 6, 2 13 26. ಸೊ ಅಲ್ಲಿಗೆ ಏನಾಗುತ್ತೆ, ವೈನ ಬೆಲೆ -11 -13 ಡಿವೈಡ್ ಬೈ 3 ಅಂತ ಬರುತ್ತೆ. ಹಾಗಾದರೆ ಇದು ವೈನ ಬೆಲೆ ಆಗಿದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ನಿಮಗೆ ಕೇಳಿರೋದು y ಅಕ್ಷವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತಿದೆ. ಹಾಗಾಗಿ ಛೇದಕ ಬಿಂದುವಿನ ನಿರ್ದೇಶಾಂಕಗಳೇನಾಗಿರುತ್ತೆ, 0, -13 ಡಿವೈಡ್ ಬೈ 3 ಅಂತ ಹೇಳಿಬಿಟ್ಟು ವಿದ್ಯಾರ್ಥಿಗಳೇ ಕರೀತೇವೆ. ಅದೇ ರೀತಿಯಾಗಿ 9ನೇ ಲೆಕ್ಕನೂ ಕೂಡ ಇದೆ. ಇದು ಕೂಡ ತುಂಬ ಈಸಿಯಾಗಿ ಇರುವಂತಹ ಲೆಕ್ಕ ಆಗಿದೆ. ಇದನ್ನು ಕೂಡ ಹಾಗೆಯೇ ಆನ್ಸರ್ ರೆಡಿ ಇದೆ. ಸೊ ವಿದ್ಯಾರ್ಥಿಗಳೇ ವರ್ಕೌಟ್ ಮಾಡಿ. ಇಲ್ಲಿ ನಾವು ಮುಖ್ಯವಾಗಿ ಏನು ಮಾಡಿದ್ದೀವಿ, ಮಧ್ಯ ಬಿಂದುವಿನ ನಿರ್ದೇಶಾಂಕ. ಆಲ್ರೆಡಿ ನಾನು ಹೇಳಿದ್ನಲ್ವ, ಭಾಗ ಪ್ರಮಾಣದ ಸೂತ್ರ ಮತ್ತು ಮಧ್ಯ ಬಿಂದುವಿನ ಸೂತ್ರ, ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟು. ಸೊ ಇವೆರಡನ್ನೇ ತೆಗೆದುಕೊಂಡು ಇಲ್ಲೇ ನಾವು ಮಾಡ್ತೀವಿ, ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ 10ನೇ ಲೆಕ್ಕದಲ್ಲಿ ಬರೋದು ಮಧ್ಯ ಬಿಂದುವಿನ ಸೂತ್ರವನ್ನು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಈ ಲೆಕ್ಕವನ್ನು ನೀವು ವರ್ಕೌಟ್ ಮಾಡಿ ವಿದ್ಯಾರ್ಥಿಗಳೇ.
ನೆಕ್ಸ್ಟ್ ಇಲ್ಲಿ ನಮಗೆ ಅಭ್ಯಾಸ ಲೆಕ್ಕವನ್ನು ತೆಗೆದುಕೊಂಡಾಗ ಅಭ್ಯಾಸ 7.2 ಅಲ್ಲಿ ಒಟ್ಟು 1 2 3 ಹಾಗೆಯೇ ಎಷ್ಟು ಲೆಕ್ಕಗಳಿದೆ ಅಂದರೆ ಟೋಟಲಾಗಿ 10 ಲೆಕ್ಕಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಈ 10 ಲೆಕ್ಕಕ್ಕೆ ಏನು ಮಾಡೋಣ ಅಂದರೆ ನಾವು ಪರಿಹಾರವನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಈಸಿ ಇರೋದು ಕೂಡ ಲೆಕ್ಕಗಳಿದ್ದಾವೆ, ಹಾಗೆಯೇ ಸ್ವಲ್ಪ ಟ್ವಿಸ್ಟಾಗಿ ಕೇಳಿರುವಂತಹ ಪ್ರಶ್ನೆಗಳು ಕೂಡ ಇದ್ದಾವೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಅಭ್ಯಾಸ 7.2 ಅಲ್ಲಿ ಫಸ್ಟ್ ಕ್ವಶನ್ನ ನಾವು ತೆಗೆದುಕೊಳ್ಳೋಣ. ಫಸ್ಟ್ ಪ್ರಶ್ನೆ ಏನು ಹೇಳುತ್ತೆ ಅಂದರೆ -1,7 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಇದನ್ನು ನಾವು ಉದಾಹರಣೆ ಲೆಕ್ಕದಲ್ಲಿ ಡಿಸ್ಕಸ್ ಮಾಡಿದ್ದೀವಲ್ವ. ಸೊ 2:3 ಅನುಪಾತವನ್ನು ಕೊಟ್ಟಿದ್ದಾರೆ, ಅಂದರೆ m1:m2 ಅಂತ ಹೇಳಿ. ಸೊ ಇದನ್ನು ಆಲ್ರೆಡಿ ನೀವು ಕಲ್ತಿರೋದ್ರಿಂದ ನಾನು ಇದನ್ನೇನು ಮತ್ತೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಲ್ಲ ವಿದ್ಯಾರ್ಥಿಗಳೇ. x1 y1 ಬೆಲೆ ಇದೆ, x2 y2 ಬೆಲೆ ಇದೆ. ಸೊ ಇದರಲ್ಲಿ ನಾವೇನು ಮಾಡಬೇಕು, ಯಾವ ಸೂತ್ರ ಹಾಕಬೇಕು? ಓಕೆ, ವೆರಿ ಗುಡ್, ಭಾಗ ಪ್ರಮಾಣದ ಸೂತ್ರವನ್ನು ಹಾಕಬೇಕಲ್ಲ ವಿದ್ಯಾರ್ಥಿಗಳೇ. ಸೊ ಆ ಸೂತ್ರವನ್ನು ಹಾಕಿಬಿಟ್ಟು x, y ಬೆಲೆಯನ್ನು ಕಂಡುಹಿಡಿಯಬೇಕು. ಅಲ್ಲಿ ಅನ್ವಯ ಮಾಡಿದಾಗ 1,3 ಅಂತ ಬರುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಏನು 2:3 ಅನುಪಾತದಲ್ಲಿ ವಿಭಾಗಿಸಿದಾಗ ಆ ಬಿಂದುವಿನ ನಿರ್ದೇಶಾಂಕಗಳಾಗಿ ನಮಗೆ ತೆಗೆದುಕೊಳ್ತೀವಿ. ಯಾವುದು? 1,3 ಅಲ್ವಾ. ಸೊ ಈ ಲೆಕ್ಕ ಅರ್ಥ ಆಗಿದೆ ಅಂಥೇಳಿ ವಿದ್ಯಾರ್ಥಿಗಳನ್ನ ನಾನು ಭಾವಿಸ್ತೇನೆ. ಹಾಗಾದರೆ ಮುಂದಿನ ಲೆಕ್ಕವನ್ನು ತೆಗೆದುಕೊಂಡ್ರೆ, ಎರಡನೇ ಲೆಕ್ಕ ತೆಗೆದುಕೊಂಡ್ರೆ 4,-1 ಮತ್ತು -2, -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಿದೆ. ಪಿ ಮತ್ತು ಕ್ಯೂಗಳೇನು ಎ ಬಿಯ ತ್ರೈಭಾಜಕ ಬಿಂದುಗಳಾಗಿರಲಿ, ಅಂದರೆ ಎ ಪಿ = PQ QB. ಆದ್ದರಿಂದ ಪಿ ಯು ಎ ಬಿಯನ್ನು ಆಂತರಿಕವಾಗಿ 1:2 ಅನುಪಾತದಲ್ಲಿ ವಿಭಾಗಿಸುತ್ತದೆ. ಆದ್ದರಿಂದ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸುವ ಮೂಲಕ ಪಿ ಯ ನಿರ್ದೇಶಾಂಕಗಳೇನಾಗಿರುತ್ತೆ? A(x1, y1) = 4,-1 ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ B(x2, y2) ಏನಾಗಿರುತ್ತೆ? -2, -3 ಅಂತ ಕರಿತೀವಿ. ಹಾಗಾಗಿ m1 = 1, m2 = 2. ಸೊ ಈ ಎಲ್ಲ ಬೆಲೆಗಳನ್ನು ಏನು ಮಾಡಬೇಕು ವಿದ್ಯಾರ್ಥಿಗಳೇ? ನಮ್ಮ ಭಾಗ ಪ್ರಮಾಣದ ಸೂತ್ರ ಇದೆಯಲ್ಲ ಅದರಲ್ಲಿ ಆದೇಶಿಸಿದಾಗ ಕ್ಯಾಲ್ಕುಲೇಟ್ ಮಾಡಿದರೆ 2, -3 -5/3 ಅಂತ ಬರುತ್ತೆ. ಕ್ಯೂ ಯು ಎ ಬಿಯನ್ನು ಆಂತರಿಕವಾಗಿ 2:1 ಅನುಪಾತದಲ್ಲಿ ವಿಭಾಗಿಸುತ್ತದೆ. ಆದ್ದರಿಂದ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸುವ ಮೂಲಕ ಕ್ಯೂನ ನಿರ್ದೇಶಾಂಕಗಳೇನಾಗಿರುತ್ತೆ? A(x1, y1) = 4,-1, B(x2, y2) = -2, -3 ದತ್ತ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ m1 ಅಂದರೆ 2, m2 = 1. ಸೊ ಇದೆಲ್ಲ ಬೆಲೆಗಳನ್ನು ಸೂತ್ರದಲ್ಲಿ ಆದೇಶಿಸಿದ ವಿದ್ಯಾರ್ಥಿಗಳೇ. ಆಗ ನಮಗೆ ಬರೋದು 0, -7,3 ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ? ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ನಂತರ ಮೂರನೇ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಸೊ ಇದು ಅಷ್ಟು ಇಂಪಾರ್ಟೆಂಟ್ ಅಂತ ಏನು ಇಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ನಿಮಗೆ ಕ್ವಶನ್ ವಿತ್ ಆನ್ಸರ್ಸ್ ರೆಡಿ ಇದೆ, ವಿತ್ ಡಯಾಗ್ರಾಮು ಕೂಡ ರೆಡಿ ಇದೆ. ಹಾಗೆ ನೀವು ಓನಾಗೆ ಸ್ವಲ್ಪ ವರ್ಕೌಟ್ ಮಾಡಿ ಅಷ್ಟೇ. ಎಕ್ಸಾಮ್ ದೃಷ್ಟಿಯಿಂದ ಇದೇನು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದನ್ನು ನಾನು ನೆಗ್ಲೆಕ್ಟ್ ಮಾಡ್ತೇನೆ. ಮುಂದೆ ನಾವು ತೆಗೆದುಕೊಂಡಾಗ ಈ ಅಭ್ಯಾಸದಲ್ಲಿ 3 ಮತ್ತು 5ನೇ ಲೆಕ್ಕಗಳು ನಾವು ನೋಡಲ್ಪಟ್ವಿ. ಹಾಗೆಯೇ 4 ಮತ್ತು 5ನೇ ಲೆಕ್ಕಗಳು ವಿದ್ಯಾರ್ಥಿಗಳೇ ಹಿಂದೆ ಮಾಡಿದ್ವಲ್ಲ. ಸೊ ಅದರಲ್ಲಿ y ಅಕ್ಷ ಕೊಟ್ಟಿದೆ, ಇದರಲ್ಲಿ y ಬದಲಾಗಿ x ಅಕ್ಷ ಕೊಟ್ಟಿದ್ದಾರೆ. ಹಾಗೆಯೇ ನಮಗೆ P(x, y), P(x1, y1), B(x2 ಮತ್ತು y2) ಕೊಟ್ಬಿಟ್ಟು ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು. ಇದನ್ನು ಕೂಡ ನಾವು ಉದಾಹರಣೆ ಲೆಕ್ಕದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ 4 ಮತ್ತು 5ನೇ ಲೆಕ್ಕವನ್ನು ನೀವು ಒಂದು ಬಾರಿ ನಿಮ್ಮ ಮ್ಯಾಥ್ಸ್ ನೋಟ್ಸ್ ಆಗಿರ್ಬೋದು, ಇಲ್ಲ ಮ್ಯಾಥ್ಸ್ ಹೋಮ್ವರ್ಕ್ ಆಗಿರಬಹುದು, ಸೊ ಅದರಲ್ಲಿ ಒಂದು ಬಾರಿ ನೀವು ವರ್ಕೌಟ್ ಮಾಡಿ ವಿದ್ಯಾರ್ಥಿಗಳೇ. ಹಾಗಾದರೆ ನಂತರ ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆಗೆ ಬಂದಾಗ 1,2, 4,y, x, 6 ಮತ್ತು 3,5 ಬಿಂದುಗಳು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ x ಮತ್ತು yಗಳನ್ನು ಕಂಡುಹಿಡಿಯಿರಿ ಅಂತಿದೆ.
ಸಮಾಂತರ ಚತುರ್ಭುಜ ಅಂದಾಗ ಏನಾಗಿರುತ್ತೆ, 4 ಬಾಹುಗಳಿರುತ್ತೆ ಮತ್ತು 2 ಕರ್ಣಗಳು ಇರ್ತವೆ. ಆ ಕರ್ಣಗಳು ಏನಾಗಿರುತ್ತೆ ವಿದ್ಯಾರ್ಥಿಗಳೇ, ಪರಸ್ಪರ ಅರ್ಧಿಸಲ್ಪಡ್ತವೆ. ಆ ಬಿಂದುಗಳನ್ನು ಕೂಡ ಕೊಟ್ಟಿದ್ದಾರೆ 4. ಆದ್ದರಿಂದ ಎ ಸಿಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಬಿ ಡಿಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಏನಾಗಿರುತ್ತೆ, ಸಮನಾಗಿರುತ್ತೆ. ಸೊ ಇಲ್ಲಿ ನಾವು ಮಧ್ಯಬಿಂದು ಅಂತೇಳಿ ಉಪಯೋಗಿಸಿರೋದ್ರಿಂದ ಇಲ್ಲಿ ಏನು ಮಾಡಬೇಕು, ಮಧ್ಯಬಿಂದುವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ಇಲ್ಲಿ ನಾವು ಅನ್ವಯ ಮಾಡಬೇಕಾಗತ್ತೆ. ಹಾಗಾದರೆ ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರ x2 + x1 / 2 y2 + y1 / 2 ಅಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ಎ ಸಿ ಅಂತ ತಗೊಂಡಾಗ ಆ ಬಿಂದುಗಳನ್ನು ಇಲ್ಲಿ ಆದೇಶಿಸೋಣ. ಇಲ್ಲಿ x2 ಅಂದರೆ x ಇದೆ, ಪ್ಲಸ್ x1 ಅಂದರೆ 1 / 2 y2 + y1 ಅಂದರೆ 6 + 2 / 2 ಈಸ್ ಈಕ್ವಲ್ ಟು ನೆಕ್ಸ್ಟು ಬಿ ಡಿ ಬಾಹುವನ್ನು ತಗೋಣ, ಅಂದರೆ ಬಿ ಡಿ ಕರ್ಣ ಅಲ್ವಾ. ಸೊ ಬಿ ಡಿ ತೆಗೆದುಕೊಂಡಾಗ 3 + 4 / 2 5 + y / 2 ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ x + 1 / 2 8 / 2 ಈಸ್ ಈಕ್ವಲ್ ಟು 7/2 5 + y / 2. ಈಗ ಇಲ್ಲಿ ವಿದ್ಯಾರ್ಥಿಗಳ ಸಮಚಿಹ್ನೆ ಇರೋದರಿಂದ ಎಕ್ಸ್ಗಳನ್ನು ಹೋಲಿಕೆ ಮಾಡೋಣ, ವೈಯನ್ನು ಹೋಲಿಕೆ ಮಾಡೋಣ. ಈ ರೀತಿಯಾಗಿ ತಗೊಂಡಾಗ x + 1 / 2 ಈಸ್ ಈಕ್ವಲ್ ಟು 7/2. ಹಾಗೆಯೇ 5 + y / 2 ಈಸ್ ಈಕ್ವಲ್ ಟು 8 / 2. ಇಲ್ಲಿ ಛೇದ ಒಂದೇ ಇರೋದ್ರಿಂದ ಅವುಗಳು ಕ್ಯಾನ್ಸಲ್ ಆಗುತ್ತೆ ವಿದ್ಯಾರ್ಥಿಗಳೇ. ಆಗ ಅಂಶಗಳೇನಾಗುತ್ತೆ, ಸಮನಾಗಿರುತ್ತೆ. ಸೊ x + 1 ಈಸ್ ಈಕ್ವಲ್ ಟು 7, ಹಾಗೆಯೇ 5 + y ಈಸ್ ಈಕ್ವಲ್ ಟು 8. ಸೊ x ಈಸ್ ಈಕ್ವಲ್ ಟು 7 - 1, y ಈಸ್ ಈಕ್ವಲ್ ಟು 8 - 5. ಸೊ ಅಲ್ಲಿಗೆ ಎಕ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 6 ಬರುತ್ತೆ, y ಕ್ಯಾಲ್ಕುಲೇಟ್ ಮಾಡಿದರೆ 3 ಬರುತ್ತೆ. ಹಾಗಾಗಿ ಇಂತಹ ಸಮಾಂತರ ಚತುರ್ಭುಜದಲ್ಲಿ ಅನುಕ್ರಮ ಶೃಂಗಗಳನ್ನು ಕೊಟ್ಟಾಗ ವಿದ್ಯಾರ್ಥಿಗಳೇ ನಮಗೆ x ಮತ್ತು y ಬೆಲೆ ಬರುವಂಥದ್ದು ಒಂದು 6, yನ ಬೆಲೆ 3 ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ವಿದ್ಯಾರ್ಥಿಗಳ ಈ ಲೇಖನೂ ಕೂಡ ನಿಮಗೆ 2 ಮಾರ್ಕ್ಸಿಗೆ ಎಕ್ಸಾಮಿಗೆ ಕೇಳೋ ಚಾನ್ಸಸ್ಸು ಇದೆ. ಹಾಗಾಗಿ ಈ ಪಾಠ ತುಂಬ ಈಸಿಯಾಗಿ ಅರ್ಥ ಆಗುವಂಥದ್ದು, ಹಾಗೆಯೇ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಸ್ಕೋರ್ ಮಾಡುವಂತಹ ಚಾಪ್ಟರ್ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಏನೋ ಸೂತ್ರಗಳು, ದೂರದ ಸೂತ್ರ, ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ, ಭಾಗ ಪ್ರಮಾಣದ ಸೂತ್ರ, ಮೂಲಬಿಂದು ಮತ್ತು ನಿರ್ದೇಶಾಂಕಗಳನ್ನು ಕೊಟ್ಟಾಗ ಸೂತ್ರ. ಟೋಟಲ್ ಆಗಿ ಒಟ್ಟು 4 ಸೂತ್ರಗಳನ್ನು ನಾವು ಇದುವರೆಗೂ ಪಾರ್ಟ್ ಫಸ್ಟ್, ಪಾರ್ಟ್ ಸೆಕೆಂಡ್ ಮತ್ತು ಇದು ಪಾರ್ಟ್ ಥರ್ಡಲ್ಲಿ ವಿದ್ಯಾರ್ಥಿಗಳೇ ನಾವು ಕಲ್ತಿದ್ದೇವೆ ಅಲ್ವಾ. ಈ ಎಲ್ಲ ಅಂಶಗಳು ನಿಮಗೆ ಚೆನ್ನಾಗಿ ಮನದಟ್ಟಾಗಿದೆ ಅಂತೇಳಿ ನಾನು ಹೇಳ್ತೇನೆ. ನೀವು ಕಂಪಲ್ಸರಿ ಎಲ್ಲ ಸೂತ್ರಗಳನ್ನು ಕಲ್ತಿರಬೇಕು. ಆದಷ್ಟು ಒಂದೊಂದು ಸೂತ್ರವನ್ನು 10 ಬಾರಿ ಬರೆದು ಕಲಿಯೋದು ಒಳ್ಳೆಯದು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಈ ಅಭ್ಯಾಸದ 6ನೇ ಲೆಕ್ಕ ತನಕ ನಾನು ಏನು ಮಾಡಿದ್ದೀನಿ, ಈ ಪಾರ್ಟ್ ಥರ್ಡಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇದರ ಮುಂದಿನ ಲೆಕ್ಕಗಳನ್ನು ಪಾರ್ಟ್ 4ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.